ನಮಸ್ಕಾರ ಸ್ನೇಹಿತರೆ, ಎಲ್ಲ ಗ್ರಹಗಳಿಗಿಂತನೂ ತುಂಬ ಪವರ್ಫುಲ್ ಗ್ರಹ ಅಂದರೆ ಶನಿ ಗ್ರಹ. ಈ ಶನಿ ಗ್ರಹ ಅಂದ ಕೂಡಲೇ ಅನೇಕ ಜನರು ನಾನಾ ರೀತಿಯಾದಂಥ ಯೋಚನೆಯನ್ನು ಮಾಡ್ತಾರೆ. ಕೆಲವೊಬ್ಬರು ಭಕ್ತಿಯಿಂದ ಕೈಯನ್ನು ಮುಗಿತಾರೆ, ಇನ್ನು ಕೆಲವರು ಅಬ್ಬಾ ಶನಿಯ ಅಂತ ಭಯ ಪಡ್ತಾರೆ, ಇನ್ನು ಕೆಲವರು ಶನಿಯ ಹೆಸರನ್ನು ಹೇಳಿ ಬೈಯುವುದು ಕೂಡ ಉಂಟು. ಈ ರೀತಿ ನಾನಾ ಕಾರಣಗಳಿಂದ ಶನಿಯ ಬಗ್ಗೆ ಚರ್ಚೆ ನಡೀತಾನೆ ಇರುತ್ತೆ. ಈ ಶನಿ ಗ್ರಹಕ್ಕೆ ಯಾವುದೆಲ್ಲ ಇಷ್ಟ, ಯಾವುದನ್ನೆಲ್ಲ ಈ ಶನಿ ಗ್ರಹ ಇಷ್ಟಪಡ್ತಾನೆ ಅನ್ನೋದನ್ನು ನೋಡೋದಾದರೆ, ಮೊದಲನೇದಾಗಿ ಶನಿವಾರವನ್ನ ಶನಿ ಗ್ರಹ ತುಂಬ ಇಷ್ಟಪಡುತ್ತಂತೆ. ಎರಡನೇದು ಕಪ್ಪು ಬಣ್ಣವನ್ನ ಶನಿ ತುಂಬ ಇಷ್ಟಪಡುತ್ತಂತೆ, ಅದಕ್ಕಾಗಿಯೇ ಶನಿಯ ವಾಹನವಾಗಿ ಕಾಗೆಯನ್ನ ನೀಡಿದ್ದೇವೆ. ಮೂರನೇದು ಯಾರ್ಯಾರು ತುಂಬ ಕಷ್ಟಪಡ್ತಾರೋ ಆ ಕಷ್ಟ ಪಡುವವರನ್ನ ಶನಿ ತುಂಬ ಇಷ್ಟಪಡ್ತಾನಂತೆ. ಯಾವ ರೀತಿ ಕಷ್ಟಪಡೋರಂದ್ರೆ, ತನ್ನ ದೇಹವನ್ನ ದಂಡಿಸಿ ಕೆಲಸ ಮಾಡುವವರು ಶನಿ ತುಂಬ ಇಷ್ಟಪಡ್ತಾನಂತೆ. ಉದಾಹರಣೆಗೆ ಕಟ್ಟಡ ಕೆಲಸಗಳನ್ನು ಮಾಡುವವರು, ಕಂಬಿ ಕೆಲಸಗಳನ್ನು ಮಾಡುವವರು, ಕಾರ್ಖಾನೆಗಳಲ್ಲಿ ಕೆಲಸಗಳನ್ನು ಮಾಡುವವರು, ಮನೆ ಕೆಲಸವನ್ನು ಮಾಡುವವರು, ಆಟೋ ಓಡಿಸುವವರು, ಈ ರೀತಿ ಯಾರೆಲ್ಲ ದೇಹವನ್ನ ದಂಡಿಸಿ ಕೆಲಸ ಮಾಡ್ತಾರೋ ಅವರೆಲ್ಲರ ಮೇಲೂ ಕೂಡ ಶನಿ ತುಂಬ ಪ್ರೀತಿಯನ್ನ ಇಟ್ಕೊಂಡಿರ್ತಾನಂತೆ. ಅದಕ್ಕೆ ಹಿರಿಯರು ಹೇಳ್ತಾರೆ, ಯಾರಾದರೂ ಮನೆ ಕೆಲಸ ಮಾಡುವವರು ಮನೆಯಲ್ಲಿದ್ದರೆ ಅವರೊಂದು ಅರ್ಧ ಗಂಟೆ ಬೇಗ ಹೋಗ್ತೀನಿ ಅಂತ ನಿಮ್ಮಲ್ಲಿ ಕೇಳಿದಾಗ ಅವರನ್ನು ಸಂತೋಷವಾಗಿ ಕಳಿಸಿಕೊಡಿ ಅಂತ ಹೇಳ್ತಾರೆ. ಅದೇ ರೀತಿ ಅದೇ ಮನೆ ಕೆಲಸ ಮಾಡುವವರು ಯಾವುದಾದ್ರೂ ಕಷ್ಟಗಳಿಗೆ ನಿಮ್ಮ ಹತ್ರ ಸ್ವಲ್ಪ ದುಡ್ಡುಗಳನ್ನು ಅಡ್ವಾನ್ಸ್ ಆಗಿ ಕೇಳಿದ್ರೆ ಹಿಂದೆ ಮುಂದೆ ಯೋಚನೆ ಮಾಡದೆ ಅವರಿಗೆ ಆ ದುಡ್ಡುಗಳನ್ನು ನೀಡಿ ಅಂತ ಹೇಳ್ತಾರೆ. ಅದೇ ರೀತಿ ಕಟ್ಟಡ ಕೆಲಸ ಮಾಡೋರಾಗಿರ್ಬೋದು, ಕಂಬಿ ಕೆಲಸಗಳನ್ನು ಮಾಡೋರಾಗಿರ್ಬೋದು, ಕಾರ್ಖಾನೆಗಳಲ್ಲಿ ಕೆಲಸಗಳನ್ನು ಮಾಡೋರಾಗಿರ್ಬೋದು, ಶನಿವಾರ ದಿವಸವೋ ತಿಂಗಳ ಹಿಂಡಲ್ಲೋ ನೀವು ಅವರಿಗೆ ಸಂಬಳಗಳನ್ನು ನೀಡುವಾಗ ಅವರಿಗೆ ನೀಡುವಂಥ ಸಂಬಳ ಜೊತೆಗೆ ಅದಕ್ಕಿಂತ 50 ರೂಪಾಯೋ 100 ರೂಪಾಯೋ ಸ್ವಲ್ಪ ಹೆಚ್ಚಿನ ದುಡ್ಡುಗಳನ್ನು ಅವರಿಗೆ ಕೊಟ್ಟು ಕಳಿಸಿ ಅವರ ಮನಸ್ಸುಗಳನ್ನು ಖುಷಿ ಪಡಿಸೋದ್ರಿಂದ ಶನಿ ತುಂಬಾ ಖುಷಿ ಪಡ್ತಾನೆ ಅನ್ನೋ ವಿಚಾರಗಳನ್ನು ಕೂಡ ಹಿರಿಯರು ಹೇಳಿದ್ದಾರೆ. ಅದೇ ರೀತಿ ಆಟೋ ಓಡಿಸೋರು ಕೂಡ, ನೀವು ಆಟೋದಲ್ಲಿ ಪ್ರಯಾಣ ಮಾಡ್ತಿರ್ತೀರಿ, ಒಂದು 100 ರೂಪಾಯಿ ಮೀಟರ್ ಆಗಿರ್ತಂದ್ರೆ ನಿಮ್ಮಲ್ಲಿ ಸಾಧ್ಯವಾದರೆ 110 ರೂಪಾಯಿ ಕೊಡಿ, 105 ರೂಪಾಯಿ ಕೊಡಿ, ಅವರಿಗೆ ಸ್ವಲ್ಪ ದುಡ್ಡುಗಳನ್ನ ಹೆಚ್ಚಿಗೆ ನೀಡೋದ್ರಿಂದ ಅದು ಶನಿ ತುಂಬಾ ಖುಷಿ ಪಡ್ತಾನೆ. ಆ ಪ್ರತಿಫಲವು ನೀಡುಗರಿಗೆ ಅದಕ್ಕಿಂತ ಅತಿ ಹೆಚ್ಚಾಗಿ ಸಿಗುತ್ತೆ ಅಂತ ಕೂಡ ಹಿರಿಯರು ಹೇಳಿಕೊಟ್ಟಿದ್ದಾರೆ. ಇನ್ನೂ ಕೂಡ ಮುಂದುವರೆದು ಅನೇಕ ಜನರ ಜೀವನದಲ್ಲಿ ಶನಿಯ ಪ್ರಭಾವ ಬೀರುವುದನ್ನ ನಾವು ಕೇಳಿದ್ದೇವೆ. ಶನಿ ನಮ್ಮ ಜೀವನದಲ್ಲಿ ಬಂದ ಕೂಡಲೇ ತುಂಬಾ ಕಷ್ಟಗಳನ್ನ ಪಡ್ತೇವೆ, ಹವಾಮಾನಗಳನ್ನು ಅನುಭವಿಸ್ತೇವೆ, ಈ ರೀತಿ ವಿಚಾರಗಳನ್ನು ಅನೇಕ ಜನರು ಹೇಳಿದುಂಟು. ನಿಜವಾಗಿಯೂ ಶನಿ ಆ ರೀತಿ ಯಾವುದೇ ರೀತಿಯಾದಂಥ ಕಷ್ಟಗಳನ್ನ ಕೊಡಲ್ಲ. ಶನಿ ಯಾವ ರೀತಿಯಾದಂಥ ಪ್ರಭಾವವನ್ನು ಬೀರ್ತಾನಂದ್ರೆ, ನಾವು ಉತ್ತಮವಾದಂಥ ಕೆಲಸಗಳನ್ನು ಮಾಡಿಕೊಂಡು ಸತ್ಯ ಧರ್ಮದ ದಾರಿಯಲ್ಲಿ ನಡೆದುಕೊಂಡು ಜೀವನವನ್ನು ಮಾಡುತ್ತಿರುವಾಗ ಶನಿ ನಮ್ಮ ಜೀವನದಲ್ಲಿ ಪ್ರವೇಶ ಮಾಡುವಾಗ ಆ ಶನಿ ನಮ್ಮನ್ನು ಇನ್ನಷ್ಟು ಉತ್ತಮಕ್ಕೆ ಕರೆದುಕೊಂಡು ಹೋಗುತ್ತಾನೆ ಅನ್ನೋದು ಸತ್ಯ. ಅದೇ ರೀತಿ ನಾವು ಅಧರ್ಮದ ದಾರಿಯಲ್ಲಿ ಸಾಗುತ್ತಿರುವಾಗ, ಸುಳ್ಳುಗಳನ್ನು ಹೇಳಿ ಜೀವನ ಸಾಗಿಸುತ್ತಿರುವಾಗ, ಮೋಸಗಳನ್ನು ಮಾಡುವಾಗ, ವಂಚನೆಗಳನ್ನು ಮಾಡುವಾಗ, ಸಣ್ಣ ಸಣ್ಣ ತಪ್ಪುಗಳನ್ನು ಮಾಡುವಾಗ, ಹಿರಿಯರ ಮನಸ್ಸನ್ನು ನೋಯಿಸುವಾಗ, ಈ ರೀತಿಯಾದಂಥ ಜೀವನವನ್ನು ನಾವು ಮಾಡುತ್ತಿದ್ದಾಗ ಶನಿ ನಮ್ಮ ಜೀವನದಲ್ಲಿ ಪ್ರವೇಶ ಮಾಡಿದಾಗ ನಾವು ಯಾವೆಲ್ಲ ತಪ್ಪುಗಳನ್ನು ಮಾಡಿದೆವು ಅದಕ್ಕೆ 1000 ಪಾಲಷ್ಟು ಶಿಕ್ಷೆಗಳನ್ನು ಅನುಭವಿಸೋದು, ನರಕಗಳನ್ನು ಅನುಭವಿಸೋದಂತೂ ಸತ್ಯ. ಶನಿ ಒಳ್ಳೆಯದು ಮಾಡುವವರಿಗೆ ಯಾವತ್ತಿಗೂ ಕೂಡ ಒಳ್ಳೆಯದನ್ನ ಮಾಡ್ತಾನೆ ಇರ್ತಾನೆ. ಅದೇ ರೀತಿ ಕೆಟ್ಟ ದಾರಿಯಲ್ಲಿ ನಡೆಯುವವರಿಗೆ ಅತಿ ಹೆಚ್ಚು ಕಷ್ಟಗಳನ್ನು ಕೂಡ ಕೊಡ್ತಾನೆ ಇರ್ತಾನೆ. ಕೆಲವೊಬ್ಬರು ಯೋಚನೆ ಮಾಡ್ತಾರೆ, ಭೂಮಿಯಿಂದ ಲಕ್ಷಾನು ಕಿಲೋಮೀಟರ್ ದೂರದಲ್ಲಿರುವಂಥ ಗ್ರಹಗಳನ್ನ ನಂಬೇಕಾ, ಅದನ್ನ ಪೂಜೆ ಮಾಡಬೇಕಾ, ಅದನ್ನ ಪೂಜೆ ಮಾಡೋದ್ರಿಂದ ನಿಜವಾಗ್ಲೂ ಫಲ ಸಿಗುತ್ತಾ, ಇದು ಮೂಢನಂಬಿಕೆ ಅಲ್ವಾ ಅಂತ ಕೆಲವೊಬ್ರು ಯೋಚನೆ ಮಾಡೋದಂತು. ನಿಜವಾಗಿಯೂ ನವಗ್ರಹಗಳನ್ನ ಪೂಜೆ ಮಾಡೋದ್ರಲ್ಲಿ ಯಾವುದೇ ರೀತಿಯಾದಂಥ ತಪ್ಪಿಲ್ಲ. ಯಾಕೆ ನವಗ್ರಹಗಳನ್ನ ನಾವು ಪೂಜೆ ಮಾಡಬೇಕು, ಗೌರವಿಸಬೇಕು, ಆ ಗ್ರಹಗಳಿಗೆ ಕೃತಜ್ಞರಾಗಿ ಇರಬೇಕು ಅಂದರೆ ಭೂಮಿ ಸುರಕ್ಷಿತವಾಗಿ ಇರೋಕ್ಕೆ ಈ ನವಗ್ರಹಗಳೇ ಕಾರಣ. ಸಾವಿರಾರು ಆಕಾಶಕಾಯಗಳು ಆಕಾಶದಿಂದ ಭೂಮಿಯ ಕಡೆಗೆ ಬರ್ತಿರುತ್ತೆ. ಆ ಭೂಮಿಯ ಕಡೆಗೆ ಬರುವಾಗ ಈ ಗ್ರಹಗಳು ಆ ಗ್ರಾವಿಟಿ ಪವರ್ಗಳಿಂದ ಅವುಗಳನ್ನೆಲ್ಲವನ್ನು ಎಳೆದುಕೊಳ್ಳುತ್ತೆ. ಅನೇಕ ಬಾರಿ ಭೂಮಿಗೆ ಬರುವಂಥ ಆಕಾಶಕಾಯಗಳು ಮಂಗಳ ಗ್ರಹದಿಂದ, ಮಂಗಳನ ಗ್ರಾವಿಟಿ ಪವರಿಂದ ಅದು ಭೂಮಿಗೆ ಬೀಳದ ರೀತಿಯಲ್ಲಿ ಅದನ್ನು ಸೆಳೆದು ಭೂಮಿಗೆ ಆಗುವಂಥ ಅನಾಹುತಗಳನ್ನು ತಪ್ಪಿಸುತ್ತೆ. ಈ ರೀತಿ ಪ್ರತಿಯೊಂದು ಗ್ರಹವೂ ಕೂಡ ಭೂಮಿ ಸುರಕ್ಷಿತವಾಗಿರೋಕ್ಕೆ ಅದರದ್ದೇ ಆದಂಥ ಕೊಡುಗೆಯನ್ನು ನೀಡುತ್ತೆ.
ಇವತ್ತು ಈ ಭೂಮಿ ಮೇಲೆ ನಾವೆಲ್ಲರೂ ಈ ಮಟ್ಟದ ಜೀವನವನ್ನ ಸಾಗಿಸ್ತಿದ್ದೇವೆ ಅಂದ್ರೆ ಅದಕ್ಕೆ ಮೂಲ ಕಾರಣ ಈ ನವಗ್ರಹಗಳಂತಾನೆ ಹೇಳ್ಬೋದು. ಅದೇ ರೀತಿ ಪ್ರಕೃತಿ ಮನಸ್ಸು ಮಾಡಿದ್ರೆ ತುಂಬಾ ಅದ್ಭುತವಾಗಿ ಸಾಗುತ್ತಿರುವಂತ ಜೀವನವನ್ನ ಒಂದೇ ಒಂದು ಕ್ಷಣದಲ್ಲಿ ಭಸ್ಮ ಮಾಡುವಂತ ಶಕ್ತಿ ಕೂಡ ಆ ಪ್ರಕೃತಿಗಿದೆ. ಅದರ ಉದಾಹರಣೆ ನಮ್ಮ ಕಣ್ಮುಂದೆನಿದೆ. ಡೈನೋಸರ್ ಇದ್ದಂತ ಸಮಯಗಳು, ಆ ಡೈನೋಸರ್ಗಳು ಭೂಮಿ ಮೇಲೆ ಜೀವನ ಮಾಡುತ್ತಿದ್ದಂತ ಸಮಯಗಳು, ಆ ಸಮಯವನ್ನ ಕ್ಷಣಾರ್ಥದಲ್ಲಿ ಭಸ್ಮ ಮಾಡಿದನ್ನು ಕೂಡ ನಾವು ಕೇಳ್ಪಟ್ಟಿದ್ದೇವೆ, ಓದಿ ತಿಳ್ಕೊಂಡಿದ್ದೇವೆ. ಪ್ರಕೃತಿ ಅದರದ್ದೇ ಆದಂತ ಶಕ್ತಿಯನ್ನು ಹೊಂದಿದೆ. ಪ್ರಕೃತಿಯ ಶಕ್ತಿಯ ಮುಂದೆ ಮಾನವನ ಶಕ್ತಿ ಏನೇನೂ ಇಲ್ಲ. ನಮ್ಮ ಜೀವನದಲ್ಲಿ ಯಾರೋ ಒಬ್ರು ಬಂದು ನಮಗೆ ಸಣ್ಣದಾದಂತ ಒಂದು ಸಹಾಯವನ್ನ ಮಾಡಿದ್ರೆ ಆ ಸಹಾಯಕ್ಕೆ ಪ್ರತ್ಯುತ್ತರವಾಗಿ ಅವರಿಗೆ ಕೈ ಮುಗಿದು ಗೌರವವನ್ನ ಸಲ್ಲಿಸ್ತೇವೆ. ಕಷ್ಟದಲ್ಲಿ ಇರುವಾಗ ದೇವರ ರೀತಿಯಲ್ಲಿ ಬಂದು ಅವರು ಸಹಾಯ ಮಾಡಿದ್ರು ಅಂತ ಹೇಳಿ ಅವರಿಗೆ ದೇವರ ಪಟ್ಟವನ್ನ ನೀಡ್ತೇವೆ. ಈ ರೀತಿ ಸಣ್ಣದಾಗಿ ಸಹಾಯ ಮಾಡುವವರಿಗೆ ದೇವರ ಪಟ್ಟವನ್ನು ನೀಡುವಂತ ಮನಸ್ಥಿತಿಯಲ್ಲಿ ಜೀವನ ಮಾಡುತ್ತಿರುವ ನಾವುಗಳು ಈ ಭೂಮಿಯನ್ನ ರಕ್ಷಣೆ ಮಾಡುತ್ತಿರುವಂತ ನವಗ್ರಹಗಳನ್ನ ನಂಬುವುದರಲ್ಲಾಗಿರ್ಬೋದು, ಪೂಜಿಸುವುದರಲ್ಲಾಗಿರ್ಬೋದು ಯಾವುದೇ ರೀತಿಯಾದಂತ ತಪ್ಪುಗಳು ಇರಲ್ಲ. ಅದರ ಜೊತೆಗೆ ನೀವು ಶನಿಯನ್ನ ತೃಪ್ತಿಪಡಿಸಬೇಕಾದ್ರೆ ಇಷ್ಟು ವಿಚಾರಗಳನ್ನ ಪಾಲಿಸುವುದರಿಂದ ಆ ಶನಿ ಗ್ರಹದ ಉತ್ತಮ ಪ್ರಭಾವ ಪ್ರತಿಯೊಬ್ಬರ ಮೇಲೆ ಬೀಳುತ್ತೆ ಅಂತ ಹೇಳ್ತಾ, ಇದನ್ನ ನಂಬುವವರು ನಂಬೋದು, ನಂಬದೇ ಇರುವವರು ಬಿಡಬಹುದು. ನಂಬಿಕೆ ಅನ್ನೋದು ಅವರವರಿಗೆ ಬಿಟ್ಟಂತ ವಿಚಾರ. ಇದು ಯಾವುದು ಕೂಡ ಮೂಢನಂಬಿಕೆಗಳಲ್ಲ. ಇದೆಲ್ಲವೂ ಕೂಡ ವಿಜ್ಞಾನಕ್ಕೆ ಸಂಬಂಧಪಟ್ಟದ್ದು, ವಿಜ್ಞಾನದ ಒಳಗೆ ಅಡಗಿರುವುದಂತ ಹೇಳ್ತಾ ವಿಡಿಯೋವನ್ನ ಪೂರ್ತಿ ನೋಡಿದಂತ ಸಮಸ್ತ ಕನ್ನಡಿಗರೇ ಧನ್ಯವಾದ ಸಲ್ಲಿಸುತ್ತಾ, ಇಂಥ ಅನೇಕ ಉತ್ತಮವಾದಂಥ ವಿಚಾರಗಳನ್ನ ಈ ಚಾನಲ್ ಮುಖ ತಿಳಿಸ್ತಾ ಬರ್ತೀನಿ. ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಉತ್ತಮವಾದಂಥ ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.